ಏನು ದೇವರು ಕೊಟ್ಟಾನ, ಅನ್ನ ಕೊಟ್ರ ಅನ್ನ ಹಂಚಿ ಹೋಗು, ವಿದ್ಯಾ ಕೊಟ್ರ ವಿದ್ಯಾ ಕೊಟ್ಟು ಹೋಗು, ಸಂಪತ್ತು ಕೊಟ್ಟಿದ್ರ ಸಂಪತ್ತು ಹಂಚಿ ಹೋಗು, ಸಂಪತ್ತಿಲ್ಲ ಅಂದ್ರೆ ಶಕ್ತಿ ಕೊಟ್ಟಿದ್ರ ಶ್ರಮ ಮಾಡಿ ಹೋಗು, ಶ್ರಮದಾನ ಮಾಡಿ ಹೋಗು. ಏನು ದೇವರ ಗುಡಿ ಮ್ಯಾಲ ಇದ್ದಾವ್ ಬಂಗಾರದ ಕಳಸ ಏರಿಸಿರಬಹುದು, ಅವನು ಭಕ್ತಿ ದೊಡ್ಡದಂತಲ್ಲ. ಇಲ್ಲದಾವ್ ಗುಡಿ ಮುಂದಿನ ಕಸ ಹೊಡೆದ ಅವನ ಭಕ್ತಿನೂ ಬಹಳ ದೊಡ್ಡದು. ಶಕ್ತಿ ಸಮರ್ಪಣೆ ಮಾಡ್ಯಾನಲ್ಲ ಅಷ್ಟ. ಕಲಿಯುವುದು ಏನು ಕೊಟ್ಟಾನ ಅದನ್ನ ಸಮರ್ಪಣೆ ಮಾಡುದು. ನೇತ್ರದಾನ ಮಾಡ್ಯಾರ, ನೇತ್ರದಾನ ಮಾಡ್ಯಾರ, ನೇತ್ರದಾನ ಮಾಡ್ಯಾರ, ಇಲ್ಲ ಅನ್ನದಾನ ಮಾಡ್ಯಾರ, ಅಂಗಾಂಗ ದಾನ ಮಾಡ್ಯಾರ, ರಕ್ತದಾನ ಮಾಡ್ಯಾರ. ಎಷ್ಟು ಮಂದಿ ರಕ್ತದಾನ ಮಾಡಿಲ್ಲ? ಹುಡುಗರು ಮದುವೆಕ್ಕಿಂತ ಮೊದಲು ಮಾಡಿರ್ತಾರ ರಕ್ತದಾನ. ಮದುವೆ ಆದ್ಮೇಲೆ ಹೋದ್ನಂತೀವ ರಕ್ತದಾನ ಮಾಡಕ್. ಅವಾಗ ಅವ ಹೇಳ್ದ, ನಿಮಗ್ ತೋಳದಲ್ಲಿ ಈಗ ಹೀರಿರ್ತಾರ ಅವರು, ಈಗ ಬೇಡ, ಮೊದಲಷ್ಟ ಬಿಫೋರ್ ಮ್ಯಾರೇಜ್, ನಾಟ್ ಆಫ್ಟರ್ ಮ್ಯಾರೇಜ್. ಮತದಾನ ಅಂತ ಕೇಳಿರಿಲ್ಲ ನೀವು ಶಬ್ದ? ಮತದಾನ. ನೀವು ಅನ್ನದಾನ ಮಾಡಿರಿ, ವಿದ್ಯಾದಾನ ಮಾಡಿರಿ, ಶ್ರಮದಾನ ಮಾಡಿರಿ, ಎಲ್ಲಾ ಸಂಪತ್ತು ದಾನ ಮಾಡಿರಿ. ಇನ್ನೊಂದು ಮತದಾನ. ಈ ಉಳಿದ ದಾನಗಳು ಹೆಂಗದವ ಅಂದ್ರ ಆ ದಾನ ಮಾಡದ ಮೇಲೆ ಫಲ ಬರ್ತಾವ. ಆದ್ರ ಮತದಾನ ಹೆಂಗಂದ್ರ ಮೊದಲ ಫಲ ಸಿಗತೈತಿ, ಆಮೇಲೆ ದಾನ ಮಾಡ್ತೀರಿ ನೀವು. ಇದು ಮತದಾನ ನಿಮ್ಮದು. ಹೆಂಗ ದೇಶ ಕಟ್ಟೋದು? ಇಷ್ಟೆಲ್ಲ ದಾನಗಳ ಫಲ ಏನು ಅಂದ್ರ, ಇಷ್ಟೆಲ್ಲ ದಾನಿ ಯಾಕಾಗಬೇಕು ಜಗತ್ತಿನೊಳಗಂದ್ರ, ಇದು ಯಾಕೆ ಬೇಕು ಅಂದ್ರೆ ಸಮಾಧಾನಕ್ಕಾಗಿ ಮಾಡಬೇಕು ಮನುಷ್ಯ. ಸಮಾಧಾನವೇ ಯೋಗ. ಸಮಾಧಾನ ಸಿಗತೈತಿ ಜಗತ್ತಿನೊಳಗೆ. ಗಿವ್ ಮಿ ದ ಸ್ಟ್ರೆಂತ್ ಟು ರೈಸ್ ಮೈ ಮೈಂಡ್ ಹೈ ಅಬೌವ್ ದಿ ಡೈಲಿ ಟ್ರಿಫಲ್ಸ್. ಭಗವಂತನೇ, ಈ ಮನಸ್ಸು ಐತಲ್ಲ, ಸಣ್ಣ 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 ವಿಷಯಗಳಿಗೆ ಪ್ರತಿನಿತ್ಯ ಸೋಲಕತ್ತೈತೆ. ಭಗವಂತನೇ, ಒಂದ್ ಸ್ವಲ್ಪ ಶಕ್ತಿ ಕೊಡು ಈ ಮನಸ್ಸಿಗೆ. ಸಣ್ಣ ಸಣ್ಣ ವಿಷಯಗಳಿಗೆ ಈ ಮನಸ್ಸು ಸೋಲಕತ್ತೈತಿ ದೇವರೇ. ನಾವ್ ಎಷ್ಟೋ ಮಕ್ಕಳು ನೋಡ್ತೀವಿ ಇಲ್ಲಿ, ಎಷ್ಟೋ ಸಣ್ಣ ಸಣ್ಣ ವಿಷಯಗಳಲ್ಲಿ IPL ಆಡಿ ಸೋತ ಮಕ್ಕಳು ಎಷ್ಟು ಮಂದಿ ಅದಾರ? ಸೋತಾರಲ್ಲಿ ಎಷ್ಟು ಮಕ್ಕಳು IPL ಆಡಿ ಸೋಡಾಕತ್ತಾರ? ಎಷ್ಟು ಕೋಟಿ ಕೋಟಿ ಸಾಲ ಮಾಡಿದ ಮಕ್ಕಳು ಸುಮ್ಮನೆ IPL ಆಡಿ. ಅಂದ್ರೆ ಯಾವ ವಯಸ್ಸಿನಲ್ಲಿ ದುಡಿದು ತಂದೆ ತಾಯಿಗೆ ಹೆಗಲು ಕೊಡಬೇಕಾಗಿತ್ತೋ, ತಂದೆ ತಾಯಿ ಭಾರ ಕಡಿಮೆ ಮಾಡುವ ಮಕ್ಕಳೇ ತಂದೆ ತಾಯಿ ಹೆಗಲಿಗೆ ಭಾರ ಆದಾಗ ಮುಪ್ಪಿನ ತಂದೆ ತಾಯಿಗಳ ಗತಿ ಏನಾಗ್ತದೆ ಹೇಳಿ? ದೀಪಾವಳಿ ಮಾಡ್ತೀವಿಲ್ಲ ನಾವು. ನಮ್ಮ ದೀಪಾವಳಿ ಹೆಂಗ್ ಸೆಲೆಬ್ರೇಷನ್ ಅಂದ್ರ, ಬೆಳಿಗ್ಗೆ ಊಟಕ್ಕೆ ಮಾವಿನ ಎಲೆ ಕಟ್ತೀವಿ, ಬೆಳಿಗ್ಗೆ ಊಟಕ್ಕೆ ಮಾವಿನ ಎಲೆ, ಮಧ್ಯಾಹ್ನ ಊಟಕ್ಕೆ ಬಾಳಿ ಎಲೆ, ರಾತ್ರಿ ಆಟಕ್ಕೆ ಇಸ್ಪೆಟ್ಟೆಲಿ. ಇದು ನಮ್ಮ ದೀಪಾವಳಿ. ಮುಂದೆ ಲಕ್ಷ್ಮಿ, ಅದ್ರ ಮುಂದೆ ಆಟ. ಆಕಿ ಲಕ್ಷ್ಮಿ ಅಂತಾಳ, ಇವತ್ತೊಂದ್ ದಿವ್ಸ ಆಡ ನಡಿತೈತಿ, ಆದ್ರೆ ದಿವ್ಸ ಹಿಂಗ ಆಡ್ಕೊಂತ ಹೋದೆ ಅಂದ್ರೆ ದೀಪಾವಳಿ ಅಲ್ಲೋ ದಿವಾಳಿ ಆಗತ್ ನಿಂದಂತ ಆಕೆ ಅಂತಾಳ ಆಕಿ ಲಕ್ಷ್ಮಿ. ಅದಕ್ಕ ಆಕಿ ನಮ್ಗೆ ಏನ್ ಹೇಳಾಳ ಲಕ್ಷ್ಮಿ ಅಂದ್ರ, ಏನ್ ಒಂದ್ ಸ್ವಲ್ಪ ಆಡಿಯಪ್ಪ, ಹೊರಗೆ ಹೋಗ, ಅಷ್ಟ ಖಾಯ ಮಾಡ್ಕೊಂತ ಹೋದ್ರ ದಿವಾಳಿ ಆಗ್ತಿ. ಇದನ್ನ ಆಡೋದು ಬಿಟ್ರ ನಿನ್ನ ಮನ್ಯಾಗ ಪ್ರತಿನಿತ್ಯ ದೀಪಾವಳಿ ಆಗ್ತೈತು. ದೀಪಾವಳಿ ವರ್ಷಕ್ಕೊಮ್ಮೆಲ್ಲ ಮಾಡೋದು. ನಾವೇನಂತೀವಿ, ಲಕ್ಷ್ಮಿ ಮುಂದೆ ದೀಪ ಹಚ್ಚಿ ಅಂತೀವಲ್ಲ. ಲಕ್ಷ್ಮಿ ದೀಪ ಆರಬಾರ್ದು, ಲಕ್ಷ್ಮಿ ಮುಂದೆ ದೀಪ ಹಚ್ಚಿರಂತೀವಿ. ಲಕ್ಷ್ಮಿ ಅಂತಾಳ, ನೀನ್ ಆಡೋದು ಬಿಟ್ಟು ಬಿಡು, ನಿನ್ನ ಮನೆಯಾಗಿನ ದೀಪ ಆಗಿ ಜಗಲಿ ಮೇಲೆ ಇರ್ತೀನಿ, ನಾನು ಹೊರಗ ಹೋಗುದಿಲ್ಲ ಅಂತ ಆಕೆ ಅಂತ. ಲಕ್ಷ್ಮಿ ಹೊರಗೆ ಹೋಗಬಾರ್ದು, ಕುಂಡ್ರಸ್ಬೇಕು. ನಾವು ಲಕ್ಷ್ಮಿ ಕೂಡಿಸಿವಿ ಅಂತೀವಿಲ್ಲ. ನೀ ಆಡೋದು ಬಿಟ್ರ ಅಂತಳಕ್ಕೆ, ನೀ ಆಡೋದು ಬಿಡು, ನಾ ಕುಂತೇದೀನಿ, ಆಡಿದ್ದಕ್ಕೆ ಹೊರಗೆ ಹೋಗಿನ ಅಷ್ಟೇ. ಕೂಡುವುದಷ್ಟೇ. ದಿವಾಳಿ ಆಗೈತ ಮನಸ್ಸು. ಈ ಮನಸ್ಸು ಸ್ವಲ್ಪ ಹೆಚ್ಚ ಕಡಿಮೆ ವಿಚಾರ ಮಾಡೈತಿದು. ಈಗ ರೈತರು ಈ ಮನಸ್ಸು ಹೆಂಗಂದ್ರೆ, ಈ ಮನಸ್ಸು ಸಹಿತ ಒಂದು ರೈತನ ಭೂಮಿ ಇದ್ದಂಗೆ. ರೈತನ ಭೂಮಿಯಾಗ ಹೆಂಗ ನೀವೇನ್ ಮಾಡಿರಿ, ಬಿತ್ತಿದ ಬೀಜ ಬಿತ್ತಿರಿ, ಬಿತ್ತಿದ್ದು ಬೀಜನ ಬಿತ್ತಿರಿ, ಆದ್ರ ಬೀಜದ ಜೊತೆಗೆ ಹೊಲಸು ಬಂದೈತಿ. ನಾವು ಕಳೆ ಯಾರ ಬಿತ್ತಿವೇನು? ಬಿತ್ತಿದ್ದು ಜ್ವಾಳ, ಆದ್ರ ಬಂದಿದ್ದು ಕಳೆ ಬಿತ್ತಿಲ್ಲ, ಬಿತ್ತಿದ್ದು ಜ್ವಾಳ ಬಿತ್ತೀವಿ, ಆದ್ರೂ ಕಳೆ ಬಂದೈತಿ. ಮನುಷ್ಯನೇ, ಇದು ಮನಸ್ಸು ಅನ್ನೋದೈತೆಲ್ಲ, ಹೃದಯ, ಇದು ಒಂದು ಭೂಮಿ, ಇದೊಂದು ಹೊಲ. ನೀ ಎಷ್ಟೇ ಚಲೋದು ಬಿತ್ತಿದ್ರು ಕಳೆ ಬರ್ತೈತದು. ಆದ್ರ ಜಾಣ ರೈತ ಏನ್ ಮಾಡ್ತಾನ, ಹೆಂಗ ಕಳೆ ತೆಗೆದು ಬೆಳೆ ಉಣ್ತಾನಲ್ಲ, ಹಂಗ ಜಾಣ ಭಕ್ತನಾದವನು ಈ ಮನಸ್ಸಿನೊಳಗ ಒಂದಿಷ್ಟು ಕೆಟ್ಟದ್ದು ಬರ್ತೈತಿ, ಚಲೋದು ಬರ್ತೈತಿ. ಕಳೆ ತೆಗದಂಗ ಕೆಟ್ಟದ್ದು ತೆಗಿ, ಬೆಳೆ ಬೆಳೆದಂಗ ಚಲೋದು ಉಣ್ಕೊಂಡು ಹೋಗು, ನಿನ್ನ ಜೀವನ ಸಾರ್ಥಕ ಆಗ್ತೈತಿ. ಸ್ವಲ್ಪ ಕಲಸ ಬೀಳ್ತಿರ್ತೈತಿ. ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ, ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ. ಎಂತೆಂಥವ್ರ ಮನಸ್ಸಿನಾಗೂ ಬೀಳ್ತೈತಿ, ಕಸ ಬೀಳುದಲ್ಲ ಅಂತ ಅಲ್ಲ ಇದು.
ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ಎಲ್ಲರ ಮನಸ್ಸಿನಾಗೂ ಸ್ವಲ್ಪ ಕಸ ಬೀಳುದಿಲ್ಲೇನು? ಸಂಸಾರ ನಡಿಬೇಕಂದ್ರ ಭರವಸೆ ವಿಶ್ವಾಸ ಬೇಕು. ಸಂಶಯದ ಕಸ ಬಿದ್ದರೆ ಸಂಸಾರ ಉಳ್ದಾವೇನು ಹೇಳಿ? ಸಂಸಾರ ಯಾಕೆ ಕೆಟ್ಟವಂದ್ರೆ ಸಂಶಯದ ಕಸ ಬಿದ್ದೈತಿ ಮನಸ್ಸಿನೊಳಗೆ. ವಿಶ್ವಾಸ ಹೋಗಿ ಬಿಟ್ಟೈತಲ್ಲ, ಅದಕ್ಕೆ ಹೋಗಿ ಅವ್ ಸಂಸಾರ ಅಷ್ಟೆ. ಇವು ಎಲ್ಲಿ ಹೋದ್ರು ಹಿಂದೆ ಬೆನ್ನ ಹತ್ಕೊಂಡು ಹೋದ್ರೆ ಹೆಂಗ ನಡೀತೈತಿ ಜೀವನ? ಗಂಡ ಹೆಂಡತಿ ಮಲ್ಕೊಂಡಿದ್ರು, ಅದಕ್ಕೆ ಬರೇ ಗಂಡಗೆ ಸಂಶಯ. ಅದ್ರ ಮೊಬೈಲ್ನಾಗಿಂದ ಒಂದು ಫೋನ್ ಬಂತು, ಒಂದು ಮೆಸೇಜ್ ಬಂದ ತಕ್ಷಣ ಹಿಂಗ್ ನೋಡ್ದವ. ನೋಡಿ ಹೆಣತಿಗೆ ಅದು ರಾತ್ರಿ ಮಕ್ಕೊಂಡಾಗ 11 ಗಂಟೆ ಟೊಯ್ ಟೊಯ್ ಅಂತ ಶಬ್ದ ಬಂದು ಮೊಬೈಲ್ ನೋಡದ ಕೂಡಲೇ ಹೆಣತಿಗೆ ಹಾಕೊಂಡು ಹೊಡ್ಯಾಕತ್ತ. ಅದು ಯಾಕೆ ಹೊಡಿತೀರ ಅಂತ ಕೇಳುವಲ್ದು. ಇದು ಯಾರು ಕಳಿಸ್ಯಾರ ಮೆಸೇಜ್ ನಿನಗೆ ರಾತ್ರಿ? ಇದು ಬ್ಯೂಟಿಫುಲ್ ಅಂತ ಕಳಿಸ್ಯಾರ. ಅವಾಗ ಅದು ಹೆಣ್ಮಗಳು ತೆಗೆದು ನೋಡ್ತು, ಬೇಷ್ ಕಪಾಳಕ್ ಬಿಟ್ಲು ಒಂದೇಟ್. ಹುಚ್ಚ, ಇದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್ ಅಂತ ಬಂದೈತಿ ಮೆಸೇಜ್. ಬ್ಯಾಟ್ರಿ ಫುಲ್, ಇದು ಬ್ಯೂಟಿಫುಲ್ ಅಂತ ನೀ ತಿಳ್ಕೊಂಡು ಬೇಸಿ ಬಿಟ್ಟಿದ್ ಲೇಟ್. ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಳಕ್ ಹೋಗೈತಿ, ಕಪಾಳ ಬಾತಿತ್ತು. ನೋಡ್ಕೊಂಡು ವಾಕಿಂಗ್ ಹೊಂಟಿತ್ತದ. ದೋಸ್ತ್ ಕೇಳ್ದ, ಅಲ್ಲೋ ಯಾಕೆ ಕಪಾಳ ಬಾತೈತಲ್ಲ? ಕಪಾಳ ಹಿಡ್ಕೊಂಡೈತೆ ನಾವು. ನಾನ್ ನಡ ಹಿಡ್ಕೊಳ್ಳೋದ್ ಕೇಳಿದ್ದೆ, ಗೋಣ್ ಹಿಡ್ಕೊಳ್ಳೋದ್ ಕೇಳಿದ್ದೆ, ಈ ಕಪಾಳ ಹಿಡ್ಕೊಳ್ಳೋದ್ ಕೇಳಿಲ್ಲ ನಾನು. ಇಲ್ಲ, ಹಿಡ್ಕೊಂತವ್. ನಮ್ಮ ಮನ್ಯಾಗ ಒಂದ ಹಿಡ್ಕೊಂತೈತಿ, ಒಬ್ಬೊಬ್ರ ಮನ್ಯಾಗ 2 ಹಿಡ್ಕೊಂಡ್ರಿ. ಒಬ್ಬೊಬ್ರ ಮನ್ಯಾಗ 2 ಹಿಡ್ಕೊಂತಾವ. ಇವ ಅಂದ, ಅಲ್ಲ ನಮ್ಮದ್ ಹಿಡ್ಕೊಂಡಿಲ್ಲಲ್ಲ, ನಿಮ್ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಹಿಡ್ಕೊಂತೈತಿ. ನಿಮ್ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಹಿಡ್ಕೊಂತೈತಿ. ಮನುಷ್ಯನ ಮನಸ್ಸಿನಾಗ ಒಂದಿಷ್ಟು ಕಸ ಬಿದ್ದೈತಿ. ಗೃಹದೊಳಗಿರುವ ಗೃಹಿಣಿಯನ್ನು ನಂಬಿ ಬದುಕದೆ ಇದ್ರ ಸಂಸಾರ ಕೆಡತೈತೆಲ್ಲ. ಗಂಡನ ಹೆಂಡತಿಯನ್ನ ಗಂಡ ವಿಶ್ವಾಸ ಮಾಡಬೇಕಾಗ್ತೈತಿ, ವಿಶ್ವಾಸದಿಂದ ನಡೀತೈತಿ. ಇದು ಅಷ್ಟೆ. ಮನಸ್ಸಿನೊಳಗೆ ಒಂದಿಷ್ಟು ಕಸ ಬಿದ್ದೈತೆ. ಭಗವಂತನೇ ಶಕ್ತಿ ಕೊಡು, ಈ ಕಸದಿಂದ ನಾನು ಮುಕ್ತನಾಗಬೇಕು. ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಮೈ ಲವ್ ಈಸ್ ಅನ್ಕಂಡೀಷನಲ್. ನನ್ನ ಪ್ರೇಮ ಹೆಂಗೈತಿ ಅಂದ್ರೆ ದೇವರೇ ಅನ್ಕಂಡೀಷನಲ್. ಐ ಡೋಂಟ್ ಹ್ಯಾವ್ ಎನಿ ಕಂಡೀಷನ್. ನನ್ನ ಇಚ್ಛೆಯನ್ನ ನಿನ್ನಿಚ್ಛೆಗೆ ಅರ್ಪಿಸಿ ಬಿಟ್ಟಿನಿ ಭಗವಂತನೇ. ನನ್ನದು ಅನ್ನುವುದು ಏನೂ ಇಲ್ಲ ಈಗ ಜಗತ್ತಿನಲ್ಲಿ. ನಿನ್ನಿಚ್ಛೆ ಹೆಂಗೈತಿ ಹಂಗ ನಡೀತೀನಿ ನಾನಷ್ಟೆ. ಎಷ್ಟು ಮಜಾದ ನೋಡಿ. ನನ್ನ ಇಚ್ಛೆ ಇಲ್ಲ, ನೀನು ನಡೆಸಿದಂತೆ ನಾನು ನಡೀತೀನಿ. ಇಕ್ಕಹಾರ್ಟ್ ಅಂತ ಹೇಳಿ, ಇಕ್ಕಹಾರ್ಟ್ ಅಂತ ಒಬ್ಬ ದೊಡ್ಡ ಸಂತರಿದ್ರು ಜಪಾನ್ ದೇಶದಲ್ಲಿ. ಫೂಜಿಯಾಮ ಅಂತ ಒಂದು ಬೆಟ್ಟ, ಆ ಬೆಟ್ಟದೊಳಗೆ ಅವರು ತಪಸ್ಸು ಮಾಡ್ತಿದ್ರು. ಅಲ್ಲೊಂದು ದೇವಿ. ಇವರು ಪ್ರತಿನಿತ್ಯ ಆ ದೇವಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ರು. ಹೋದಾಗ ಫೂಜಿಯಾಮ ಬೆಟ್ಟದೊಳಗ ಒಂದು ದಿವಸ ದೇವಿ ಪ್ರತ್ಯಕ್ಷ ಆತು ಸಂತ ಇಕ್ಕಹಾರ್ಟರ್ಗೆ. ಸಂತ ಇಕ್ಕಹಾರ್ಟರ್ಗೆ ದೇವಿ ಪ್ರತ್ಯಕ್ಷ ಆತು. ದೇವಿ ಪ್ರತ್ಯಕ್ಷ ಆದಾಗ ಸಂತ ಇಕ್ಕಹಾರ್ಟ್ ಸುಮ್ಮನೆ ಕೈ ಮುಕ್ಕೊಂಡು ನಿಂತ. ಅವ್ರ ಸ್ನೇಹಿತರು ಬಂದಿದ್ರಲ್ಲ, ಕೇಳು ದೇವರು ಪ್ರತ್ಯಕ್ಷ ಆಗೈತಿ, ಏನಾರ ಕೇಳು ಅಂತ ಸ್ನೇಹಿತರು ಹೇಳ್ತಿದ್ರು. ಇಕ್ಕಹಾರ್ಟ್ ಅಂದ, ನಾನು ದೇವಸ್ಥಾನದಾಗ ಬರಾಗ ಕೇಳುವುದನ್ನ ನನ್ನ ಪಾದರಕ್ಷೆ ಬಿಟ್ಟು ಒಳಗೆ ಬಂದಿನ ದೇವಸ್ಥಾನದೊಳಗ. ದೇವರಿಗೆ ಕೇಳಬೇಕು ಅನ್ನುವುದನ್ನ ನನ್ನ ಪಾದರಕ್ಷೆ ಬಿಟ್ಟ ಜಾಗದಾಗ ಬಿಟ್ಟು ಬಂದೀನಿ. ಅವಾಗ ಅವ್ರ ಸ್ನೇಹಿತರಂದ್ರು, ಕೇಳದ್ ಬಿಟ್ಟಿ ಅಂತಂದ ಮೇಲೆ ದೇವಸ್ಥಾನಕ್ಕರ ಯಾಕೆ ಬರಕ್ ಹೋಗಿದ್ದಿ ಅಂದ್ರೆ, ನಮ್ದೇನು ಕೇಳಕ್ ಹೋಗೋದು ಅಷ್ಟ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಮ್ದು. ಅವಾಗ ಇಕ್ಕಹಾರ್ಟ್ ಅಂತಾನ, ನಾನು ದೇವಸ್ಥಾನಕ್ಕೆ ಎದಕ್ಕೆ ಬಂದೀನಿ ಅಂದ್ರೆ ಕೇಳಾಕ್ ಬಂದವನಲ್ಲ, ದೇವ್ರು ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟನಲ್ಲ, ಕೊಟ್ಟಿದ್ದಕ್ಕೆ ನಿನಗೊಂದು ಧನ್ಯವಾದ ಅಂತ ಹೇಳಾಕ ಬಂದಿನಿ ಹೊರತು ಕೇಳಾಕ ಬಂದ. ಧನ್ಯವಾದ ಹೇಳಬೇಕು ದೇವನಿಗೆ, ಯಾಕಂದ್ರೆ ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟಿಲ್ಲೇನ ದೇವರು ನಮ್ಗೆ ಹೇಳಿ. ಎಷ್ಟೋ ಮಂದಿಗೆ ಪ್ರತಿನಿತ್ಯ ಅಡ್ಡಾಡಿ ಅವರು ಭಿಕ್ಷಾ ಬೇಡಿ ಉಣ್ತಾರ. ನನ್ನ ಡೈನಿಂಗ್ ಟೇಬಲ್ ಮೇಲೆ ಅನ್ನ ತಂದಿಟ್ಟಾನಲ್ಲ, ಉಪಕೃತ ಆಗದೆ ಇರದಿದ್ರಿ ಏನಾತ ಹೇಳಿ. ಎಷ್ಟೋ ಮಂದಿಗೆ ಕಾಲಿಲ್ಲದೆ ಅಡ್ಡಾಡಕತ್ತಾರ, ದೇವ್ರು ನನಗೆ ಚಲೋ ನಡ್ಯಾಕ ಕಾಲು ಕೊಟ್ಟನಲ್ಲ, ಉಪಕೃತ ಆಗದೆ ಇದ್ರಿ ಹೇಗೆ ಹೇಳಿ. ದೇವನಿಗೆ ಉಪಕೃತ ಆಗಬೇಕಾಗ್ತದೆ. ನಾವೇನ್ ತಿಳ್ಕೊಂಡಿವಿ, ದೇವಸ್ಥಾನಕ್ಕೆ ಹೋಗೋದಂದ್ರೆ ತಗೊಂಡ್ ಹೋಗೋದಂತನ ತಿಳ್ಕೊಂಡಿವಿ ನಾವು. ಒಟ್ಟ ಲಿಸ್ಟ್ ಅವ
ಮಾರುತಿ ಗುಡಿ ಮಗ್ಗಲನ ಅದು ನಾಗಪ್ಪಗೆ ಹಾಲು ಎರಿತಾರಲ್ಲ, ನಾಗಪ್ಪನ ಗುಡಿ. ಅವ ನಾಗಪ್ಪ ಅಂತಿದ್ದ ಏನ್ ಇವ್ರ ಜನ ಬರೀ ಅಮಾಸಿ ಯಾವಾಗಾರ ಬಂದು ನಾಗರ ಪಂಚಮಿಗೆ ಅಟ್ಟ ಹಾಲು ಎರೆದು ಹೋಗಿ ಬಿಡ್ತಾರ, ನಿನಗ ನೋಡಿದ್ರೆ ದಿವ್ಸ ಬರ್ತಾರಲ್ಲೋ ಏನಿದು ಅಂತ. ಅವಾಗ ಅವ ಅಂದ, ನನ್ನ ಮ್ಯಾಲಿನ ಪ್ರೇಮಕ್ಕೆ ಬರುದಿಲ್ಲ, ಅವ್ರು ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರ ಕೈಯಾಗ. ಅಲ್ಲ ಏನಾರ ಲಿಸ್ಟ್ ಹಿಡ್ಕೊಂಡು ಬಂದಾರ ಅವ್ರು ಅಂತ. ಅವ್ ಏನ್ ಬರ್ಕೊಂಡು ಬಂದಿರ್ತಾವ ಅಟ್ಟ ಇರ್ತೈತಿ, ಅದಕ್ಕ ಅವ್ರ ಕಡೆನೇ ನೋಡಕ್ ಹೋಗೋದಿಲ್ಲ, ಮುಖ ಒಳ್ಳಿಸಿ ನಿಂತು ಬಿಟ್ಟಿನಿ ನಾನು. ನಿಮಗ್ ನೋಡ್ಯಾನ ನಿಮ್ಮ ಅಣ್ಣ. ಯಾಕಂದ್ರೆ ಲಿಸ್ಟ್ ನಾವು ಗುಡ್ಯಾಗ ಹೋದ್ರು ಸಹಿತ ಭಿಕ್ಷುಕರಾಗಿ ಹೋಗಿವ ಅಷ್ಟೇ, ವ್ಯತ್ಯಾಸ ಏನು ಇಲ್ಲ. ಗುಡಿ ಮುಂದೆ ಭಿಕ್ಷುಕರು ಕುಂತಾರ, ಅವ್ರು 100 ಅವರು 10 20 ಕೇಳ್ತಾರ. ನಾವು ಗುಡ್ಯಾಗ ಹೋಗಿ ಭಿಕ್ಷಾ ಬೇಡ್ತೀವಿ, ಲಕ್ಷ ಕೋಟಿ ಕೇಳ್ತೀವಿ. ವ್ಯತ್ಯಾಸ ಇಷ್ಟೇ, ಗುಡಿ ಹೊರಗ್ ಕುಂತವ್ರು ಲೋಕಲ್ ಬೆಗ್ಗರ್ಸ್, ಗುಡಿ ಒಳಗ್ ಕೇಳೋರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್. ನಮ್ದು ಕಾರ್ಪೊರೇಟ್ ಸ್ಟೈಲ್ ಆಫ್ ಬೆಗ್ಗಿಂಗ್, ನಮ್ದು ಆಲ್ ಆರ್ ಬೆಗ್ಗರ್ಸ್. ಆದ್ರೆ ಇಕ್ಹಾರ್ಟ್ ಅಂತ ನಾ ಗುಡಿಗೆ ಹೋಗ್ಬೇಕಾದ್ರ ಕೇಳಕ್ಕಲ್ಲೋ, ದೇವರು ಕೊಟ್ಟಿದ್ದಕ್ಕೊಂದು ಧನ್ಯವಾದ ಹೇಳಿ ಬಾ. ಯಾಕಂದ್ರ ದಿಸ್ ಲೈಫ್ ಇಸ್ ಗಿಫ್ಟ್ ಆಫ್ ಡಿವೈನ್. ಈ ಜೀವನ ಐತಲ್ಲ, ಇದು ದೇವನು ಕೊಟ್ಟ ಕರುಣೆ, ಇದು ದೇವನ ಕರುಣೆ ಜೀವನ. ಸಮುದ್ರದ ನೀರ ಉಪ್ಪೈತಿ, ಅಕಸ್ಮಾತ್ ಉಪ್ಪು ನೀರ್ ಹೆಂಗೈತಿ ಹಂಗ ದೇವ್ರ ತಂದು ನಿನ್ನ ಬಾಯಾಗ ಹಾಕಿದ್ರೆ ನಡೀತಿತ್ತೇನೆ. ಉಪ್ಪು ನೀರು ತಾನ ಮ್ಯಾಲ ತಗೊಂಡು ಹೋಗಿ ಏನ್ ಮಾಡ್ಯಾನೋ ಗೊತ್ತಿಲ್ಲ, ಉಪ್ಪು ನೀರು ತಗೊಂಡು ಹೋಗಿ ನಿನ್ನ ಬಾಯಾಗ ಸಿಹಿ ನೀರು ಹಾಕ್ಯಾನ. ಒಂದು ಧನ್ಯವಾದ ಹೇಳು ದೇವನಿಗೆ. ನಿನಗ ಬಸ್ ತುಂಬಿತ್ತು ಅಂದ್ರ ಹತ್ತಿಸ್ಕೊಂಡು ಹೋಗೋರು ಸೀಟ್ ಇಲ್ಲ ಕೆಳಗಿಡಿ ಅಂತ ರೊಕ್ಕ ಕೊಡ್ತೀನಂದ್ರು ಹತ್ತಿಸ್ಕೊಂಡು ಹೋಗುದಿಲ್ಲ, ಸೀಟ್ ಇಲ್ಲ ಅಂತಾರ. ನಿನಗ ವಿದೌಟ್ ಟಿಕೆಟ್ ಇಲ್ಲಾರ್ದೆ ನಿನ್ನ ಜೀವನದ ಯಾತ್ರೆಗೆ ಈ ಆಕಾಶ ಒಂದು ಅವಕಾಶ ಕೊಟ್ಟೈತಲ್ಲ, ವಿದೌಟ್ ಟಿಕೆಟ್, ಅವನಿಗೊಂದು ಧನ್ಯವಾದ ಹೇಳು. ನಿನ್ನ ಗಾಡಿಗೆ ನೀ ಪೆಟ್ರೋಲ್ ಹಾಕಿಸ್ಕೋಬೇಕಾಗಿದ್ರ ಪೆಟ್ರೋಲ್ ಬಂಕ್ ಇದ್ದಲ್ಲಿ ನಿನ್ನ ಗಾಡಿ ಒಯ್ಬೇಕು. ಆದ್ರ ನಿನ್ನ ಮೂಗಿದ್ದಲ್ಲಿ ಗಾಳಿ ತಂದಿಟ್ಟು ನಿನ್ನ ಜೀವನ ನಡ್ಸಕತ್ತಾನಲ್ಲ ದೇವ್ರು, ಧನ್ಯವಾದ ಹೇಳದೆ ಇದ್ರೆ ಏನಾದಿತ್ತು ಹೇಳವನಿಗೆ. ನಾವೇನೇನೋ ಹಾಕಿವಿ ಭೂಮಿಯೊಳಗ, ಮಣ್ಣು ಬರ್ತದ. ಬರೇ ಸಸಿ ಬಂದಿದ್ದೆ ಅದರಿಂದ ಬಂದೈತಿ, ಮಣ್ಣಿನಿಂದ ಬಂದೈತಿ. ಸಸಿ ಮಣ್ಣ, ಮುಂದ ಗಿಡ ಮಣ್ಣ, ಅದ್ರೊಳಗಿಂದ ಬಂದ ಹೂವ ಮಣ್ಣ, ಹಣ್ಣು ಮಣ್ಣೆ. ಇದು ಬಂದಿದ್ದು ಎಲ್ಲಿಂದ ಬಂದೈತಿ? ಮಣ್ಣಿನಿಂದ ಬಂದೈತಿಲ್ಲ. ಸಸಿಯೂ ಮಣ್ಣಿನಿಂದ ಬಂದೈತಿ, ಗಿಡವೂ ಮಣ್ಣಿನಿಂದ ಬಂದೈತಿ, ಹೂವು ಮಣ್ಣಿನಿಂದ ಬಂದೈತಿ, ಹಣ್ಣು ಮಣ್ಣಿನಿಂದ ಬಂದೈತಿ. ಆದ್ರ ಮಜೆ ಹಂಗೈತಿ ಅಂದ್ರ ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಆದ್ರ ಹಣ್ಣು ತಿಂದ್ರ ಮಣ್ಣು ತಿಂದಂಗ ಆಗೋದಿಲ್ಲ, ಮಣ್ಣು ಬಿಟ್ರ ಹಣ್ಣು ಬೆಳೆಯುವುದಿಲ್ಲ. ಮಣ್ಣಿನ್ಯಾಗ ಹಣ್ಣು ಕೊಟ್ಟಾನಲ್ಲ, ಅವನಿಗೊಂದು ಧನ್ಯವಾದ ಹೇಳದೆ ಇದ್ರೆ ಹೆಂಗ ಹೇಳಿ. ಅದಕ್ಕೆ ಮನುಷ್ಯ ನನ್ನಿಚ್ಛೆಯನ್ನ ದೇವನಿಚ್ಛೆಗೆ ಅರ್ಪಿಸಿ ಬದುಕುವುದು. ಇಲ್ಲಿ ನನ್ನಿಚ್ಛೆ ಅಂತಿಲ್ಲ, ಇಲ್ಲಿರುವುದು ಒಂದೇ ಇಚ್ಛೆ, ಅದು ದೇವನಿಚ್ಛೆಗೆ ನಾನು ಅಣಿಯಾಗಿ ಬದುಕುವುದಕ್ಕ ಶರಣಾಗತಿ ಅಂತ ಕರೀತಾರ, ಈಶ್ವರ ಪ್ರಣಿಧಾನ ಅಂತ ಕರೀತಾರ.